ಮಗು, ನನ್ನ ಮಾತು ಕೇಳು ಕಂದ. ನಿನ್ನ ಮನಸ್ಸನ್ನು ಶಾಂತವಾಗಿಡು. ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾಗಿರುವೆ. ಅದರಿಂದ ನಾನು ಆಶೀರ್ವಾದ ಸ್ವರೂಪವಾಗಿ ನಿನಗೆ ಒಂದು ಉಡುಗೊರೆ ಕೊಡಲು ಬಯಸುತ್ತಿರುವೆ ಕಂದ. ನಾನು ಅನಂತವಾಗಿರುವೆ. ನನ್ನಿಂದ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನಿನ್ನ ಜೀವನಕ್ಕೆ ನನ್ನ ಕೃಪೆ ಸಿಗುತ್ತದೆ. ನಿನಗೆ ಬೇಕಾದ ಅವಕಾಶಗಳ ದ್ವಾರ ತೆರೆಯುತ್ತಿದ್ದೇನೆ. ನಿನ್ನ ಕಲ್ಪನೆಗೂ ಮೀರಿದ ಚಮತ್ಕಾರಗಳು ನಿನ್ನ ಜೀವನದಲ್ಲಿ ನಡೆಯುತ್ತವೆ. ಮಗು, ಅಸಂಭವವೆಂದುಕೊಂಡು ಕೈಬಿಟ್ಟಿದ್ದ ವಿಚಾರಗಳು ಕೈಗೂಡುತ್ತವೆ ಕಂದ. ನೀನು ಧೈರ್ಯ ಹಾಗೂ ಪೂರ್ಣ ವಿಶ್ವಾಸವಿಡು. ನೀನು ಅತಿ ಶೀಘ್ರದಲ್ಲೇ ನನ್ನ ಕೃಪೆಯ ಆಶೀರ್ವಾದ ನೋಡುವ ಅನುಭವ ಸಿಗುತ್ತದೆ ಕಂದ. ನಿನ್ನ ಮೌನದ ಶ್ರಮ, ಪ್ರಾಮಾಣಿಕ ಪ್ರಯತ್ನದ ನಂತರವೂ ನಿನಗೆ ನೀನು ಅಂದುಕೊಂಡದ್ದು ಸಿಗುತ್ತಿಲ್ಲ. ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಾ ನೀನು ನಡೆಯುತ್ತಿರುವೆ. ಖಂಡಿತ ಈ ಪರಿಸ್ಥಿತಿಯನ್ನು ಕೂಡ ನಾನು ನೋಡುತ್ತಿರುವೆ. ಶ್ರಮ ಹಾಗೂ ಅವಶ್ಯಕತೆಗಳ ಹೋರಾಟದಲ್ಲಿ ನೀನು ಆಯಾಸಗೊಂಡಿರುವೆ. ಆದರೆ ನೆನಪಿಡು, ನಾನು ನಿನ್ನ ಜೊತೆಯೇ ಇರುವೆ. ಜೀವನ ನಿಂತ ಅನುಭವ ಹೊಂದಿದಾಗ ಆಗ ನೀನು ಅರಿತುಕೋ, ನಾನು ನಿನಗಾಗಿ ಹೊಸ ದಾರಿಯ ಯೋಜನೆ ಮಾಡುತ್ತಿರುವೆ ಎಂದು. ಮಗು, ನಿರಾಶನಾಗಬೇಡ. ನನ್ನ ಕೃಪೆ ನಿನ್ನ ಎಂಥದ್ದೇ ಸಂಕಟವಿರಲಿ ಅದಕ್ಕಿಂತ ದೊಡ್ಡದು ಎಂದು ನಂಬಿಕೆ ಇಡು. ಮಗು, ಧೈರ್ಯವಾಗಿರು. ಈ ಸಂಘರ್ಷದ ಕತ್ತಲೆಯ ರಾತ್ರಿ ಈಗ ಕೊನೆಗೊಳ್ಳುತ್ತಿದೆ. ಬಹುಬೇಗನೆ ನಿನ್ನ ಜೀವನದಲ್ಲಿ, ನಿನ್ನ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯ, ಸಮೃದ್ಧಿಯ ಒಂದು ಹೊಸ ಬೆಳಗು ಬರುತ್ತದೆ ಕಂದ. ಅಲ್ಲಿಯವರೆಗೂ ಸೋಲೊಪ್ಪಿಕೊಳ್ಳಬೇಡ. ನಾನು ನಿನ್ನ ಜೊತೆಯೇ ಇರುವೆ. ಮಗು, ಯಾವಾಗಲೇ ಆಗಲಿ ಸಮಸ್ಯೆಯ ಪರಿಹಾರ ನಿನಗೆ ಸಿಗಲಿಲ್ಲವೆಂದಾಗ, ನಿನ್ನ ಮನಸ್ಸು ವಿಚಲಿತಗೊಂಡಾಗ, ಎಣಿಸಲಾರದಷ್ಟು ಪ್ರಶ್ನೆಗಳು ನಿನ್ನ ಮನದಲ್ಲಿ ಮೂಡಿದಾಗ, ಮಗು, ಒಂದೇ ಒಂದು ಕ್ಷಣ ದೃಢವಾದ ವಿಶ್ವಾಸದೊಂದಿಗೆ ನನ್ನ ನಾಮಸ್ಮರಣೆ ಮಾಡುತ್ತಾ, ನಂಬಿಕೆಯೊಂದಿಗೆ, ಸಾಯಿ ಎನ್ನುವ ಒಂದೇ ಒಂದು ನಾಮಸ್ಮರಣೆಯೊಂದಿಗೆ ನಿನ್ನ ಆ ಪ್ರಶ್ನೆಗಳನ್ನೆಲ್ಲ ನನ್ನ ಪಾದಗಳಿಗೆ ಒಪ್ಪಿಸು ಕಂದ. ನಂಬಿಕೆ ಇಡು. ಹುಡುಕುತ್ತಿರುವ ನೆಮ್ಮದಿ, ಶಾಂತಿ ನಿನಗೆ ಅದೇ ಕ್ಷಣ ಸಿಗುತ್ತದೆ. ನಿನ್ನ ಮನದಲ್ಲಿ ಅದೇ ಕ್ಷಣ ಮೂಡುವ ನಿರಾಳತೆಯ ಭಾವ, ಅದೇ ನನ್ನ ಆಶೀರ್ವಾದವಾಗಿರುತ್ತದೆ. ಹಾಗೆ ಕಣ್ಣೀರಿನಿಂದ ಹರಿದು ಹೋಗುವ ಮೂಲಕ ನಿನಗೆ ಶಾಂತಿಯ ಅನುಭವವಾಗುತ್ತದೆ. ನಾನು ನಿನ್ನ ಜೊತೆ ಇರುವ ಸಾಕ್ಷಿಯೂ ಕೂಡ ಅದೇ ಆಗಿರುತ್ತದೆ ಕಂದ. ಮಗು, ಭವಿಷ್ಯದ ಚಿಂತೆ ತ್ಯಾಗ ಮಾಡು ಕಂದ. ವರ್ತಮಾನದಲ್ಲಿ ನನ್ನ ಕೈ ಹಿಡಿದು ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡು. ನಿನ್ನ ಜೀವನದ ದಾರಿಯ ರಚನೆ ನಾನೇ ಮಾಡಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ. ಇದನ್ನು ಪೂರ್ಣಗೊಳಿಸಿಕೊಳ್ಳಲು ನನ್ನ ಸಹಾಯದ ಅವಶ್ಯಕತೆ ಹಾಗೆ ಜವಾಬ್ದಾರಿಯೂ ಇರುತ್ತದೆ ಎಂಬುದನ್ನು ನಾನೆಂದಿಗೂ ಮರೆಯುವುದಿಲ್ಲ. ಮರೆತಿಲ್ಲ ಕಂದ. ನೀನೇ ಕೆಲವು ಬಾರಿ ಆತಂಕದಲ್ಲಿ, ನಿನ್ನ ಭಕ್ತಿ, ನಿನ್ನ ಪ್ರಾರ್ಥನೆಯ ಮೇಲೆ ಸಂದೇಹಪಟ್ಟು, ಚಂಚಲತೆಯಲ್ಲಿ ಅಧೈರ್ಯಗೊಂಡು, ದುರ್ಬಲತೆಗೊಂಡು ನನ್ನ ಕೈಯಿಂದ ನಿನ್ನ ಕೈಯನ್ನು ತಪ್ಪಿಸಿಕೊಳ್ಳುತ್ತೀಯ. ದಾರಿ ತಪ್ಪಿ ಅಲೆದಾಡುತ್ತೀಯ. ನಂತರ ಮತ್ತೆ ನನ್ನನ್ನು ಹುಡುಕಿ ಕೂಗುತ್ತೀಯ. ಆ ಕ್ಷಣವೇ ನಾನು ಮತ್ತೆ ಓಡೋಡಿ ಬರುತ್ತೇನೆ. ಅಲ್ಲಿಯವರೆಗೂ ನಾನು ನಿನ್ನನ್ನು ಹುಡುಕುವುದಿಲ್ಲ ಎಂದರ್ಥ ಅಲ್ಲ. ಅಲ್ಲಿಯವರೆಗೂ ನಿನ್ನದೇ ಆದ ಕರ್ಮದ ಸುಳಿಯಲ್ಲಿ ಮತ್ತೆ ಹೋಗಿ ಸಿಲುಕಿರುತ್ತೀಯ. ಒಂದೇ ಒಂದು ಕ್ಷಣ ದೃಢ ವಿಶ್ವಾಸದಿಂದ ಆ ಕರ್ಮದ ಸುಳಿಯಲ್ಲಿ ನಿಂತು ಕೂಡ ನೀನು ನನ್ನನ್ನು ಸಾಯಿ ಎಂದು ಕೂಗಿದ ಕ್ಷಣ, ಮರುಕ್ಷಣ ನಾನು ನಿನ್ನನ್ನು ಮತ್ತೆ ಆ ಕರ್ಮದ ಬಂಧನದಿಂದ ಬಿಡಿಸಿ ನಿನ್ನ ಕೈ ಹಿಡಿದು ಮತ್ತೆ ನಾನು ಮುಂದೆ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಕರ್ಮಗಳನ್ನು ಕಳೆದುಕೊಳ್ಳಲು ದಾರಿ ತೋರಿಸುತ್ತೇನೆ. ಒಳ್ಳೆಯ ಕರ್ಮಗಳನ್ನು ಜೊತೆಯಾಗಿಸುತ್ತೇನೆ. ಇದರಿಂದ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಲು ನಿನಗೆ ಸಾಧ್ಯವಾಗುತ್ತದೆ. ನಿನ್ನದೇ ಆದ ದೋಷಗಳನ್ನು ಕಳೆದುಕೊಳ್ಳುತ್ತೀಯ. ಮತ್ತೆ ಹೊಸದೊಂದು ಅವಕಾಶ, ಹೊಸ ಮನುಷ್ಯನ ರೂಪದಲ್ಲಿ ಪಡೆದುಕೊಳ್ಳುತ್ತೀಯ ಕಂದ. ಮಗು, ನೀನು ಎಷ್ಟು ದಿನಗಳಿಂದ ಮೌನವಾಗಿ ಕಣ್ಣೀರನ್ನು ಒಳಗೆ ಸುರಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತಿದೆ ಕಂದ. ನಿನ್ನ ಮುಖದಲ್ಲಿ ನಗು ಇದ್ದರೂ ಮನಸ್ಸಿನ ಒಳಗೆ ಎಷ್ಟೋ ನೋವು ಇದೆ ಎನ್ನುವುದನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ಕೆಲವರು ದೂರವಾದರು, ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಜೊತೆಗಿದ್ದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಬೇರೆಯದೇ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂಬುದು ನನಗೆ ತಿಳಿದಿದೆ ಕಂದ. ಮಗು, ಕೆಲವರು ನಿನ್ನ ಒಳ್ಳೆಯತನವನ್ನೇ ದುರ್ಬಲತೆ ಎಂದು ನೋಡಿದರು. ಅದರಿಂದ ನಿನ್ನ ಮನಸ್ಸು ದಿಕ್ಕೆಟ್ಟು ಕಂಗೆಟ್ಟು ನನ್ನ ಜೀವನ ಇದೇನಾ ಎಂದು ನಿನ್ನನ್ನು ನೀನೇ ಪ್ರಶ್ನಿಸುತ್ತಿದ್ದೀಯಾ. ಆ ಸಂದರ್ಭದಲ್ಲಿ ನೀನು ನಿಂತಿದ್ದೀಯಾ ಎಂದು ನನಗೆ ತಿಳಿದಿದೆ ಕಂದ. ಆದರೆ ಮಗು, ನೀನು ಒಂದು ವಿಷಯ ನೆನಪಿಡು. ರಾತ್ರಿ ಎಷ್ಟು ಕತ್ತಲೆಯಾಗಿದ್ದರೂ ಬೆಳಕಿನ ಸೂರ್ಯೋದಯ ನಿಲ್ಲುವುದಿಲ್ಲ. ಅದೇ ರೀತಿ ನಿನ್ನ ಜೀವನದಲ್ಲೂ ಹೊಸ ಬೆಳಕು ಬರಲಿದೆ ಕಂದ. ಪರಿವರ್ತನೆ ಬರಲಿದೆ. ಏಕೆಂದರೆ ಅದರ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ನೀನು ಈಗ ನಡೆಯುತ್ತಿರುವ ದಾರಿ ಮುಳ್ಳಿನ ದಾರಿಯಂತೆ ಕಾಣಬಹುದು. ಆದರೆ ಇದೇ ದಾರಿ ನಿನ್ನನ್ನು ಬಲವಾದ ವ್ಯಕ್ತಿಯಾಗಿ ರೂಪಿಸುತ್ತಿದೆ. ನೀನು ಈ ಕ್ಷಣದಲ್ಲಿ ಯೋಚಿಸುತ್ತಿರುವೆ, ನಿನ್ನ ಪ್ರೀತಿ ದೂರವಾದಾಗ, ನಿನ್ನವರೇ ನಿನ್ನನ್ನು ತೊರೆದು ಹೋದಾಗ, ನಿನ್ನವರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನೋಯಿಸಿದಾಗ ನಿನ್ನ ಹೃದಯ ಒಡೆದು ಹೋಗುತ್ತದೆ.
ಮಗು. ಆದರೆ ನೆನಪಿಡು, ನಿನ್ನ ಹೃದಯ ಒಡೆದು ಹೋಗಿಲ್ಲ, ಅದು ಇನ್ನಷ್ಟು ಶಕ್ತಿಯುತವಾಗುತ್ತಿದೆ. ಇಂತಹ ವಿಚಾರಗಳಿಂದ ಕಂದ, ನಿನ್ನ ಕಣ್ಣೀರು ಕೂಡ ವ್ಯರ್ಥವಾಗಿಲ್ಲ. ಅದು ನಿನ್ನ ಭವಿಷ್ಯದ ಸಂತೋಷಕ್ಕೆ ಬೀಜವಾಗುತ್ತಿದೆ. ಇಂದು ನಿನಗೆ ಎಲ್ಲವೂ ಖಾಲಿ ಎನ್ನಿಸುತ್ತಿರಬಹುದು, ಆದರೆ ಕೆಲವು ದಿನಗಳ ನಂತರ ನೀನೇ ಹಿಂದೆ ತಿರುಗಿ ನೋಡಿ, ಆ ಕಷ್ಟಗಳೇ ನನ್ನ ಜೀವನ ಬದಲಿಸಿದವು ಎಂದು ಹೇಳುತ್ತೀಯ. ಅದೇ ನಿಂದನೆ, ಅದೇ ಅವಮಾನ, ಅದೇ ನೋವು ನನ್ನನ್ನು ಬಲಿಷ್ಠವಾಗಿಸಿ ಈ ನಿರ್ಧಾರಗಳನ್ನು ತೆಗೆದುಕೊಂಡು ನನ್ನ ಬೆಳವಣಿಗೆಗೆ ನಾನೇ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೂಲಕ ಇಂದಿನ ಪರಿಸ್ಥಿತಿಗೆ, ಇಂದಿನ ಸುವ್ಯವಸ್ಥೆಗೆ, ಒಂದು ಶಿಸ್ತುಬದ್ಧ ಜೀವನಕ್ಕೆ ಇವೆಲ್ಲವೂ ನನಗೆ ಕಾರಣ ಮಾಡಿಕೊಟ್ಟವು ಎಂದು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಕಾಲ ಬರುತ್ತದೆ. ಮಗು, ಕಂದ, ಜನರು ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ನಿನ್ನ ನಂಬಿಕೆಯನ್ನು ಬಿಡಬೇಡ. ನಿನ್ನ ಕನಸುಗಳು ತಡವಾಗಿರಬಹುದು, ಆದರೆ ಅವು ಕಳೆದು ಹೋಗಿಲ್ಲ. ನೀನು ಇಂದು ನಿನ್ನ ಬಗ್ಗೆ ಅನುಮಾನ ಮಾಡುತ್ತಿದ್ದೀಯ, ಆದರೆ ನಾನು ನಿನ್ನೊಳಗೆ ಒಂದು ಹೊಸ ಜೀವನವನ್ನು ನೋಡುತ್ತಿದ್ದೇನೆ ಕಂದ. ನಂಬಿಕೆ ಇಡು ನಿನ್ನ ಸಾಯಿಯ ಮಾತಿನಲ್ಲಿ. ಇಂದು ನೀನು ಕಣ್ಣೀರು ಹಾಕುತ್ತಿದ್ದೀಯ, ಆದರೆ ಬರಲಿರುವ ದಿನಗಳಲ್ಲಿ ಇದೇ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತವೆ. ನೀನು ಬಯಸಿದ ಶಾಂತಿ, ನೆಮ್ಮದಿ, ಗೌರವ, ಪ್ರೀತಿ ಮತ್ತು ಸಂತೋಷ ನಿಧಾನವಾಗಿ ನಿನ್ನ ಜೀವನದ ಕಡೆ ಬರುತ್ತಿವೆ ಕಂದ. ಮಗು, ಇನ್ನು ಭಯಪಡಬೇಡ. ನಿನ್ನ ಕೈಯನ್ನು ನನ್ನ ಕಡೆ ಚಾಚು, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಂದು ಹೆಜ್ಜೆ ನನ್ನ ಕಡೆ ವಿಶ್ವಾಸದಿಂದ ಇಟ್ಟರೆ ನಾನು 100 ಹೆಜ್ಜೆ ನಡೆದು ಬರುತ್ತೇನೆ ನಿನ್ನ ಬಳಿ. ಮಗು, ನಿನ್ನ ಜೀವನದಲ್ಲಿ ಮುಚ್ಚಿದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ನಿನ್ನ ನಿರಾಶ ಆಶೆಯಾಗಿ ಬದಲಾಗುತ್ತದೆ ಕಂದ. ನೀನು ಒಂಟಿಯಲ್ಲ, ನಿನ್ನ ಜೊತೆ ನಾನಿದ್ದೇನೆ ಎನ್ನುವ ಭರವಸೆಯೊಂದಿಗೆ ನಂಬಿಕೆಯಿಂದ ಮುಂದೆ ಸಾಗು. ನಿನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯ ಇನ್ನೂ ಆರಂಭವಾಗಬೇಕಿದೆ, ಎಲ್ಲ ಆರಂಭವಾಗಿದೆ ಎನ್ನುವುದನ್ನು ನೆನಪಿಡು ಮಗು. ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ. ಕೆಲವು ಬಾರಿ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣುತ್ತದೆ. ನಿನ್ನವರೇ ನಿನ್ನಿಂದ ದೂರವಾದಂತೆ ಅನ್ನಿಸುತ್ತದೆ. ಮನಸ್ಸು 1000 ಆಲೋಚನೆಗಳಿಂದ ತುಂಡಾಗುತ್ತದೆ. ನಾನು ಸೋತೇ ಬಿಟ್ಟೆ ಅನ್ನುವ ಭಾವನೆ ಒಳಗಿನಿಂದ ನಿನ್ನನ್ನು ಕಾಡುತ್ತದೆ. ಮಗು, ಅದೇ ಸಮಯದಲ್ಲಿ ನನ್ನ ಒಂದೇ ಒಂದು ಸತ್ಯವಾಕ್ಯ ನಿನಗೆ ನೆನಪಾಗುತ್ತದೆ. ಮಗು, ನೀನು ದುಃಖವಲ್ಲ, ನೀನು ಸಮಸ್ಯೆಯಲ್ಲ, ನೀನು ಶುದ್ಧ ಚೈತನ್ಯ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿನ್ನ ಆತ್ಮ ಎಂದಿಗೂ ಮುರಿಯುವುದಿಲ್ಲ ಕಂದ. ನೀನು ಈ ಲೋಕದ ನೋವಿಗಿಂತ ದೊಡ್ಡವನು, ನೆನಪಿಡು. ಏಕೆಂದರೆ ನಿನ್ನಲ್ಲಿ ನನ್ನದೇ ಆದ ಶಕ್ತಿಗಳಿವೆ ಕಂದ. ಈ ಬ್ರಹ್ಮಾಂಡದ ಕಣವಾಗಿದ್ದೀಯ ನೀನು. ಮಗು, ಯಾರಾದರೂ ಜೀವನದಲ್ಲಿ ನಿರಾಸೆಗಳನ್ನು ಕಂಡಾಗ, ಪ್ರೀತಿಯಲ್ಲಿ ಸೋತಾಗ, ಹಣಕಾಸಿನ ಸಂಕಷ್ಟ ಬಂದಾಗ, ಅಥವಾ ಎಲ್ಲವೂ ಮುಗಿದಂತೆ ಅನಿಸಿದಾಗ ನೀನು ಅವರಿಗೆ ಉಪದೇಶ ನೀಡಬೇಕು ಕಂದ. ಭರವಸೆಯ ಪ್ರೇರಣೆಯಾಗಿ ನಿಲ್ಲಬೇಕು ನಿನ್ನ ಜೀವನ. ನೆನಪಿಡು, ಯಾವುದೂ ಸ್ಥಿರವಲ್ಲ ಕಂದ. ಈ ನಿನ್ನ ಕಷ್ಟದ ಸಮಯವೂ ಕಳೆಯುತ್ತದೆ. ನೀನು ನಿನ್ನ ಮನಸ್ಸಿನ ಚಿಂತೆಯಲ್ಲ, ನೀನು ದೇವರ ಬೆಳಕಿನ ಒಂದು ಭಾಗ, ಗುರುವಿನ ಅರಿವಿನ ಒಂದು ಭಾಗ. ನೆನಪಿಡು ಮಗು, ನೀನು ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿನ್ನೊಳಗಿನ ಭಯವನ್ನು ಗೆಲ್ಲಲೇಬೇಕು ಕಂದ. ಮನಸ್ಸು ಶಾಂತವಾದರೆ ಜೀವನವೇ ಬದಲಾಗುತ್ತದೆ. ಮಗು, ನನ್ನ ಪ್ರಾರ್ಥನೆ ಮಾಡು. ನಿನಗಾಗಿ ನೀನು ಸ್ವಲ್ಪ ಸಮಯವನ್ನು ಆ ದೇವರಿಗೆ ಅರ್ಪಿಸಿದರೆ ಖಂಡಿತ ಅವರ ಸಮಯವನ್ನು ಅವರು ನಿನಗಾಗಿ ಕೊಡುತ್ತಾರೆ. ಮಗು, ನಿನ್ನೊಳಗಿನ ಶಾಂತಿಯನ್ನು ಯಾರೂ ಕಸಿದುಕೊಳ್ಳಲಾರರು ಕಂದ. ನಿನ್ನ ಆತ್ಮಕ್ಕೆ ಸೋಲಿಲ್ಲ. ನೀನು ಹುಡುಕುತ್ತಿರುವ ದೇವರು ನಿನ್ನೊಳಗೆ ಇದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ. ಇಂದಿನ ಕಾಲದಲ್ಲಿ ನಿನಗೆ ಒತ್ತಡವಿದೆ, ನಿರಾಸೆ ಇದೆ, ಆತಂಕ, ಹೋಲಿಕೆ, ಮೋಸ ಇವುಗಳಿಂದ ಮುರಿದು ಹೋಗುತ್ತಿದ್ದೀಯ. ಆದರೆ ಅಂತಹ ಪ್ರತಿಯೊಬ್ಬರಿಗೂ ನೀನು ಇಲ್ಲಿ ಒಂದು ಪ್ರೇರಣೆಯಾಗಬೇಕು ಕಂದ. ಮಗು, ನಿನ್ನ ಜೀವನದ ಕತ್ತಲೆಯೂ ಒಂದು ದಿನ ಬೆಳಕಾಗುತ್ತದೆ. ಸ್ವತಃ ನಿನ್ನನ್ನು ಅರಿತುಕೋ, ಅಲ್ಲಿ ನಿಜವಾದ ಮುಕ್ತಿ ಇದೆ ಮಗು. ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಯುದ್ಧಗಳು ಹೊರಗೆ ನಡೆಯುವುದಿಲ್ಲ ಕಂದ. ಅದು ಮನುಷ್ಯನ ಮನಸ್ಸಿನೊಳಗೇ ನಡೆಯುತ್ತದೆ. ಅದು ನಂತರವೇ ಭೌತಿಕವಾಗಿ ಹೊರಗೆ ಕಾಣಿಸಿಕೊಳ್ಳುತ್ತದೆ. ಮಗು, ಅದು ಮನುಷ್ಯನ ಮನಸ್ಸಿನೊಳಗೆ ನಡೆಯುತ್ತದೆ ಎಂಬುದನ್ನು ಈಗ ನಿನಗೆ ನೆನಪು ಮಾಡಿಕೊಡುತ್ತಿದ್ದೇನೆ. ಕೋಪ, ಅಹಂಕಾರ, ಅಸೂಯೆ, ಭಯ ಇವೇ ನಿಜವಾದ ಶತ್ರುಗಳು ಮಗು. ನಿನ್ನ ಮನಸ್ಸು ಶಾಂತಿಯಾದ ದಿನವೇ ನಿನ್ನ ಜೀವನವು ಸ್ವರ್ಗವಾಗುತ್ತದೆ. ಮಗು, ಯಾರನ್ನೂ ದ್ವೇಷಿಸಬೇಡ, ಏಕೆಂದರೆ ದ್ವೇಷದಿಂದ ದ್ವೇಷ ಕಡಿಮೆಯಾಗುವುದಿಲ್ಲ. ಪ್ರೇಮದಿಂದ ಮಾತ್ರ ಅದು ಕರಗುತ್ತದೆ. ನೀನು ಎಷ್ಟು ಒಳ್ಳೆಯವನಾಗಿದ್ದರೂ ಈ ಜಗತ್ತು ಕೆಲವೊಮ್ಮೆ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಆದರೂ ನಿನ್ನ ಒಳ್ಳೆಯತನವನ್ನು ಬಿಡಬೇಡ. ಹೂವು ತನ್ನ ಸುಗಂಧವನ್ನು ಎಲ್ಲರಿಗೂ ಕೊಡುವಂತೆ ನಿನ್ನ ಹೃದಯವು ಕರುಣೆಯಿಂದ ತುಂಬಿರಬೇಕು ಮಗು. ಜೀವನದಲ್ಲಿ ದುಃಖ ಬಂದಾಗ ಕುಗ್ಗಬೇಡ ಮಗು. ಕತ್ತಲೆ ಶಾಶ್ವತವಲ್ಲ ಕಂದ. ಪ್ರತಿ ರಾತ್ರಿಯ ನಂತರ ಬೆಳಕು ಬಂದೇ ಬರುತ್ತದೆ ಅಲ್ಲವೇ?
ನೀನು ಹುಡುಕುತ್ತಿರುವ ಶಾಂತಿ ದೂರದ ದೇವಾಲಯಗಳಲ್ಲಿಲ್ಲ, ಅದು ನಿನ್ನೊಳಗಿನ ಮೌನದಲ್ಲೇ ಇದೆ, ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲೇ ಅಡಗಿದೆ ಎಂಬುದನ್ನು ನೀನು ಕೆಲವು ಬಾರಿ ಮರೆತು ಎಲ್ಲೆಲ್ಲೋ ನನ್ನನ್ನು ಹುಡುಕುವ ಪ್ರಯತ್ನ ಮಾಡುತ್ತೀಯ. ಮಗು, ಸ್ವತಃ ನಿನ್ನನ್ನು ಅರಿತುಕೋ, ನಿನ್ನ ಉಸಿರನ್ನು ಪ್ರೀತಿಸು, ನಿನ್ನ ಆತ್ಮವನ್ನು ಗೌರವಿಸು. ಆಗ ಜೀವನವೇ ಧನ್ಯವಾಗುತ್ತದೆ, ಧ್ಯಾನವಾಗುತ್ತದೆ. ಸರಳವಾಗಿ ಬದುಕು, ಕರುಣೆಯಿಂದ ಮಾತನಾಡು, ಯಾರಿಗೂ ನೋವು ಕೊಡಬೇಡ. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ ಎಂಬುದನ್ನು ಮರೆಯಬೇಡ ಕಂದ. ಈಗಾಗಲೇ ನೀನು ಜೀವನದಲ್ಲಿ ಸೋಲು ಕಂಡಿದ್ದೀಯ, ಹಾಗೆ ಜನರು ನಿನ್ನನ್ನು ತಿರಸ್ಕರಿಸಿದ ಭಾವವನ್ನು ಎದುರಿಸಿದ್ದೀಯ. ನೀನು ಒಳ್ಳೆಯವನಾಗಿದ್ದರೂ ನೋವು ಮಾತ್ರ ನಿನಗೆ ಸಿಕ್ಕಿರುವ ಅನುಭವಕ್ಕೆ ನಿನ್ನ ಜೀವನವೇ ಸಾಕ್ಷಿಯಾಗಿದೆ. ಆಗ ಒಂದು ಕ್ಷಣ ನೆನಪಿಡು, ಬೀಜ ಮಣ್ಣಿನೊಳಗೆ ಹೂತು ಹೋಗದೆ ಮರವಾಗುವುದಿಲ್ಲ, ಹಾಗೆಯೇ ಮನುಷ್ಯನು ಕಷ್ಟವನ್ನು ಅನುಭವಿಸದೆ ಬಲಿಷ್ಠನಾಗುವುದಿಲ್ಲ ಕಂದ. ಮಗು, ನೀನು ಇಂದು ಅಳುತ್ತಿದ್ದರೆ ಅದರರ್ಥ ನಿನ್ನ ಹೃದಯ ಇನ್ನೂ ಜೀವಂತವಾಗಿದೆ ಎಂದು. ನೀನು ನೋವು ಅನುಭವಿಸುತ್ತಿದ್ದರೆ ಅದರರ್ಥ ನೀನು ಇನ್ನೂ ಪ್ರೀತಿಸಲು ಸಾಧ್ಯವಿದೆ ಎಂದರ್ಥ ಕಂದ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತವಾಗಿ ಸೋಲುವುದಿಲ್ಲ. ಮನಸ್ಸು ಕೈಬಿಟ್ಟಾಗ ಮಾತ್ರ ಮನುಷ್ಯ ಸೋಲುತ್ತಾನೆ. ಮಗು, ನಿನ್ನ ಜೀವನವನ್ನು ಇತರರ ಜೊತೆ ಹೋಲಿಸಿಕೊಳ್ಳಬೇಡ. ಚಂದ್ರನು ತನ್ನ ಸಮಯಕ್ಕೆ ಉದಯಿಸುತ್ತಾನೆ, ಸೂರ್ಯನು ತನ್ನ ಸಮಯಕ್ಕೆ ಬೆಳಗುತ್ತಾನೆ, ಹಾಗೆ ನಿನ್ನ ಸಮಯವೂ ಬರುತ್ತದೆ. ಜನರು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ, ಮೊದಲು ನೀನೇ ನಿನ್ನನ್ನು ನಂಬುವ ಪ್ರಾಮಾಣಿಕ ಪ್ರಯತ್ನ ಮಾಡು. ಏಕೆಂದರೆ ಒಂದು ಸಣ್ಣ ದೀಪವು 1000 ವರ್ಷಗಳ ಕತ್ತಲೆಯನ್ನು ದೂರ ಮಾಡುತ್ತದೆ ಎಂಬುದನ್ನು ಮರೆತಿದ್ದೀಯ ನೀನು. ಮಗು, ಕೋಪವನ್ನು ಹಿಡಿದುಕೊಂಡು ಬದುಕಬೇಡಿ, ಅದು ಮೊದಲು ನಿಮ್ಮ ಮನಸ್ಸನ್ನೇ ಸುಡುತ್ತದೆ. ಮಗು, ಕ್ಷಮಿಸಿಬಿಡು ಕೆಲವರನ್ನು, ಮುಂದೆ ನಡೆಯಲಿಕ್ಕೆ ನಿನಗೆ ಸಹಾಯ ದಾರಿ ತೆರೆದುಕೊಳ್ಳುತ್ತದೆ. ಹಾಗೆ ಖಾಲಿಯಾದ ಜಾಗದಲ್ಲಿ ಮತ್ತೆ ಒಂದು ಒಳ್ಳೆಯ ಅವಕಾಶದ ರೂಪದಲ್ಲಿ ಬದುಕಿನ ನವ ಚೈತನ್ಯ ತುಂಬುತ್ತದೆ. ಮಗು, ಶಾಂತವಾಗಿಡು ನಿನ್ನ ಮನಸ್ಸನ್ನು. ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಮರದ ಬೇರು ಗಟ್ಟಿಯಾಗಿದ್ದರೆ ಅದು ಬೀಳುವುದಿಲ್ಲ. ಹಾಗೆ ನಿನ್ನ ಆತ್ಮವಿಶ್ವಾಸ ಗಟ್ಟಿಯಾಗಿದ್ದರೆ ಯಾವ ಸಮಸ್ಯೆಯೂ ನಿನ್ನನ್ನು ಮುರಿಯಲಾರದು ಕಂದ, ಸೋಲಿಸಲಾರದು. ಪ್ರತಿಯೊಂದು ಬೆಳಗ್ಗೆಯೂ ಹೊಸ ಅವಕಾಶ. ನಿನ್ನೆ ಮಾಡಿದ ತಪ್ಪಿಗೆ ಇಂದು ಶಿಕ್ಷೆ ಕೊಡಬೇಡ. ಮಗು, ಇಂದು ಮತ್ತೆ ಹೊಸದಾಗಿ ಆರಂಭಿಸು. ಮನಸ್ಸನ್ನು ಗೆದ್ದು ಬಿಡು, ಭಯವನ್ನು ಬಿಟ್ಟು ಬಿಡು. ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೋ. ಶಾಂತವಾಗಿರುವವನೇ ನಿಜವಾದ ಶಕ್ತಿಶಾಲಿ ಎಂಬುದನ್ನು ಮರೆಯಬೇಡ. ಒಂದು ದಿನ ಈ ಜಗತ್ತೇ ನಿನ್ನ ಕಥೆಯನ್ನು ಕೇಳುತ್ತದೆ, ಆದರೆ ಮೊದಲು ನೀನು ನಿನ್ನೊಳಗಿನ ಭಯವನ್ನು ಗೆಲ್ಲಬೇಕಾಗುತ್ತದೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.